ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿಎಂ ಬದಲಾವಣೆ ಮಾಡಿದ್ರೆ ಪರಮೇಶ್ವರ್ನ ಸಿಎಂ ಮಾಡಿ. ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಮಾಡಿ. ದಾವಣಗೆರೆಯಲ್ಲಿ ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಮನವಿ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಏನಾದರೂ ಬದಲಾವಣೆ ಆಗಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಪಡೆದುಕೊಂಡು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದರೆ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋ ಒಂದು ಮಾತನ್ನ ಛಲವಾದಿ ಮಹಾಸಭಾ ಹೇಳ್ತಾ ಇದೆ. ಇಲ್ಲವಾದರೆ ಮುಂದಿನ ನಡೆ ಚುನಾವಣೆಯಲ್ಲಿ ತೋರಿಸ್ತೀವಿ. ಹೈಕಮಾಂಡ್ಗೆ ಛಲವಾದಿ ಮಹಾಸಭಾ ಮುಖಂಡರಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ನೀವು ಚೇಂಜ್ ಮಾಡೋದಾದ್ರೆ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿ. ವತಿಯಿಂದ ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾದ ವತಿಯಿಂದ ನಾವು ಕಾಂಗ್ರೆಸ್ ಹೈಕಮಾಂಡನ್ನು ಮತ್ತು AICCಯನ್ನು ಒತ್ತಾಯ ಮಾಡ್ತಾ ಇರೋದೇನೆಂದರೆ, ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೂರದೃಷ್ಟಿಯ ಗುಣವುಳ್ಳ ನಾಯಕತ್ವವನ್ನು ಹೊಂದಿರತಕ್ಕಂಥವರು ಮತ್ತು ಸಜ್ಜನ ರಾಜಕಾರಣಿಯವರು ಹಾಗೂ KPCC ಅಧ್ಯಕ್ಷರಾಗಿ 8 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ವ್ಯಕ್ತಿಯವರು ಮತ್ತು ಎಲ್ಲ ಜನಾಂಗದವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ರಾಜ್ಯದ ನಾಯಕರಾಗಿರ್ತಕ್ಕಂಥವ್ರು. ನಾವು ಹೈಕಮಾಂಡ್ಗೆ ಒತ್ತಾಯ ಏನಂತ ಹೇಳಿದ್ರೆ, ಬದಲಾವಣೆ ಮಾಡುವ ಸಂದರ್ಭ ಬಂದರೆ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿ ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಬಂದರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅವರು ಗಣನೆಗೆ ತಗೋಬೇಕು ಮತ್ತು ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಇವತ್ತು ಒತ್ತಾಯ ಮಾಡ್ತದೆ. ಯಾಕೆಂತ ಹೇಳಿದ್ರೆ, ಎಲ್ಲ ಪಕ್ಷದಲ್ಲೂ ಕೂಡ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ನಮ್ಮ ದಲಿತರಿಗೆ ಅದರಲ್ಲೂ ಕೂಡ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಈಗ ಅವಕಾಶ ಬಂದರೆ ಅವರ ಒಂದು ತಲೆಯಲ್ಲಿ, ಹೈಕಮಾಂಡ್ ತಲೆಯಲ್ಲಿ ಏನಾದರೂ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂದರೆ ಅವರನ್ನು ಗಣನೆಗೆ ತೆಗೆದುಕೊಂಡು ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಸಹಾಯಕ ಆಗ್ತದೆ ಮತ್ತು ದಲಿತರಿಗೊಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾವು ಹೈಕಮಾಂಡನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇದನ್ನು ನಾವೇನು ಕೊಡಲೇಬೇಕು ಅಂತ ಏನಿಲ್ಲ, ಅದನ್ನು ಹೇಳ್ಬಿಡ್ತೀವಿ. ಯಾಕಂತಂದರೆ ಅವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ಇವ್ರನ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡಿಗೆ ಮನವಿ ಮತ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹದೇವ್, ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಈ ರೀತಿಯಾದಂಥ ಮನವಿ, ನೀವು ಬದಲಾವಣೆ ಮಾಡೋದಾದ್ರೆ ಒಂದು ಪರಮೇಶ್ವರ್ನ ಮಾಡಿ, ಇಲ್ಲ ಖರ್ಗೆನ್ ಮಾಡಿ ಅಂತ ಈ ರೀತಿಯ ಬೇಡಿಕೆ ಈಗ ಕೇಳಿ ಬರ್ತಾರದಾದ್ರು ಯಾಕೆ, ಏನು ಇದ್ರ ಹಿಂದಿನ ಅಂತ ರಾಜಕೀಯ ಲೆಕ್ಕಾಚಾರ? ಮಧುಸೂದನ್, ಛಲವಾದಿ ಸಮುದಾಯ ಯಾವಾಗಲೂ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ಸನ್ನು ಕೈ ಹಿಡ್ಕೊಂಡು ಬಂದಿದೆ. ಆದರೆ ಛಲವಾದಿ ಸಮುದಾಯಕ್ಕೆ ಯಾವುದೇ ರೀತಿಯಾದಂಥ ನ್ಯಾಯ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಈ ಹಿಂದಿನಿಂದಲೂ ಕೂಡ ಬಸಲಿಂಗಪ್ಪ ಅವರು CM ಆಗಬೇಕಾಗಿತ್ತು, ಖರ್ಗೆ ಅವರು 2007-8 ಸಮಯದಲ್ಲಿ ಅವರು CM ಆಗಬೇಕಾಗಿತ್ತು. ಆದರೆ ಛಲವಾದಿ ಸಮುದಾಯವನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷವೇ ಮಾಡ್ತಾ ಇದೆ. ಈಗ ಮತ್ತೊಂದು ಹಂತ ಅವಕಾಶ ಬಂದರೆ, ಯಾಕಂದ್ರೆ ಈಗ CM ಬದಲಾವಣೆ ಚರ್ಚೆ ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಈ ವಿಚಾರದಲ್ಲಿ ಏನಾದರೂ CM ಬದಲಾವಣೆ ಆಗಿದ್ದೇ ಆದಲ್ಲಿ ಛಲವಾದಿ ಸಮುದಾಯವನ್ನು ಮಾಡಿ. ಯಾಕಂದ್ರೆ ನಮಗೆ ಛಲವಾದಿ ಸಮುದಾಯ SC/ST ಸಮುದಾಯ ಆಗಿರ್ಬೋದು, ಸುಮಾರು 1,20,00,000ಕ್ಕೂ ಅಧಿಕ ಜನರಿದ್ದಾರೆ. ಸಣ್ಣ ಸಮುದಾಯದವರಂತ 60 ಲಕ್ಷ 50 ಲಕ್ಷ ಇರುವಂಥ ಸಮುದಾಯಕ್ಕೆ CM ಸ್ಥಾನ ಕೊಡ್ತೀರಿ, ನಮ್ಗೆ ಯಾಕೆ ಕೊಡೋದಿಲ್ಲ? ಹೀಗಾಗಿ ಒಂದು ವೇಳೆ ಅಂತ ಅವಕಾಶ ಬಂದರೆ, ಹಿಂದುಳಿದವರಾಗಿದ್ದಾರೆ, ಮೇಲ್ವರ್ಗದವರು ಆಗಿದ್ದಾರೆ, ಎಲ್ಲ ರೀತಿಯಾದಂಥ CMಗಳು ಆಗಿದ್ದಾರೆ. ಆದರೆ SC/ST ಇದುವರೆಗೂ CM ಆಗಿಲ್ಲ. ಹೀಗಾಗಿ ಅವ್ರನ್ನ ಏನಾದರೂ ಒಂದು ವೇಳೆ ಅವಕಾಶ, ಈ CM ಬದಲಾವಣೆ ಚರ್ಚೆ ರಾಜ್ಯದಲ್ಲಿ ಜೋರಾಗ್ತದೆ. ಒಂದು ವೇಳೆ CM ಬದಲಾವಣೆ ಆಗಿದ್ದ ಆದಲ್ಲಿ ಜಿ ಪರಮೇಶ್ವರ್ ಅವರನ್ನೇ ಮಾಡಬೇಕು. ಒಂದು ವೇಳೆ ಜಿ ಪರಮೇಶ್ವರ್ ಅವ್ರನ್ನ ಮಾಡಲಿಲ್ಲ ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿ. ಎಷ್ಟಂತ ನಾವು ಈ ಪಕ್ಷದಲ್ಲಿ ತುಳಿತಕ್ಕೆ ಒಳಗಾಕೊಂಡು ಬರೋಣ? ನಾವು ಯಾವಾಗಲೂ ಕೈ ಹಿಡಿದಿದ್ದೀವಿ. ಪಕ್ಷಕ್ಕೆ ನಾವು ಏನು ಕೊಡುಗೆಯನ್ನು ಕೊಟ್ಟಿದ್ದೀವಿ, ಆ ಕೊಡುಗೆ ಮೇಲೆ ನಾವು CM ಸ್ಥಾನವನ್ನು ಕೇಳ್ತೀವಿ ಹೊರತು ಬೇರೆ ವಿಚಾರವಾಗಿ ನಾವು ಕೇಳ್ತಾ ಇಲ್ಲ. 8 ವರ್ಷ ಕಾಲ ಅವರು KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ, DCM ಆಗಿದ್ದಾರೆ. ಆದರೆ CM ಸ್ಥಾನ ಛಲವಾದಿ ಸಮುದಾಯಕ್ಕೆ ಸಿಗ್ತಿಲ್ಲ. ಹೀಗಾಗಿ ಅವರಿಗೆ ಕೊಡುವಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮಾಡಲೇಬೇಕು. CM ಬದಲಾವಣೆ ಆದರೆ ಮಾತ್ರ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ CM ಸ್ಥಾನ ಕೊಡದೇ ಇದ್ದಲ್ಲಿ ನಾವು ರಾಜ್ಯಾದ್ಯಂತ ಈ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ. ಒಂದು ವೇಳೆ ಆ ರೀತಿಯಾದಂಥ
ಅದಲ್ಲಿ ಚಲವಾದಿ ಸಮುದಾಯ ಅಂದ್ರೆ ಬೇರೆ ಈಗ ಡಿ.ಕೆ. ಶಿವಕುಮಾರ್ ಆಗ್ತಾರೋ ಅವರಿಗೆ ಬದಲಾವಣೆ ಚರ್ಚೆ ಜೋರಾಗ್ತದೆ. ಒಂದು ವೇಳೆ ಅವರಾದ್ರೆ ಚಲವಾದಿ ಸಮುದಾಯದ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಹೋರಾಟ ಮಾಡ್ತಾರೆ, ಅದನ್ನ ಯಾವ ರೀತಿಯಾಗಿ ದೊಡ್ಡ ಹೋರಾಟವನ್ನು ರಾಜ್ಯದಲ್ಲಿ ಬಿಂಬಿಸಿ ಅವರ ಸಮುದಾಯದವ್ರನ್ನೇ ಸೇವ್ ಮಾಡ್ತಾರ, ಕಾದ್ ನೋಡ್ಬೇಕು ಮಧುಸೂದನ್. ಧನ್ಯವಾದ ಮಹದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.